ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ವೇದಶಾಸ್ತ್ರ ಆಗಮವೆಲ್ಲ ಅರಿವಿದ ಅಣ್ಣನಿಗೆ ಸಾಧು ಸಜ್ಜನರ ಸೇವೆಯಲ್ಲಿ ನಿಮ್ಮಯ ಪಾದಕ್ಕೆ ಆರತಿಯನ್ನು ಎತ್ತುವೆನು ಬಸವ ಈಶನಿಗೆ, ಆರತಿಯನ್ನು ಎತ್ತುವೆನು ಬಸವ ಈಶನಿಗೆ. ಕರುಣೆ ತೋರಿ ಕಷ್ಟ ಕಳೆಯುವ ಸಂಗಮನಾದಗೆ, ಕರುಣೆಯ ತೋರಿ ಕಷ್ಟ ಕಳೆಯುವ ಸಂಗಮನಾದಗೆ. ವಂಚಕ ಜನರ ಸಂಚಿಗಾಗಿ ಕರ್ಮ ಕಳೆ ನಮಗೆ, ವಂಚಕ ಜನರ ಸಂಚಿಗಾಗಿ ಕರ್ಮ ಕಳೆ ನಮಗೆ. ಪಂಚೇಂದ್ರಿಯ ಪಂಚ ವಿಷಯ ತಿಳಿಸಿದ ಅಣ್ಣನಿಗೆ ಆರತಿಯನ್ನು ಎತ್ತುವೆನು ಬಸವ ಈಶನಿಗೆ, ಆರತಿಯನ್ನು ಎತ್ತುವೆನು ಬಸವ ಈಶನಿಗೆ. ಕರುಣೆಯ ತೋರಿ ಕಷ್ಟ ಕಳೆಯುವ ಸಂಗಮನಾದಗೆ, ಕರುಣೆಯ ತೋರಿ ಕಷ್ಟ ಕಳೆಯುವ ಸಂಗಮನಾದಗೆ. ಓಂ ಕಳಬೇಡ ಕೊಲಬೇಡ ಮುಸಿ ಅಂಗಡಿಯಲು ಬೇಡ ಮುನಿಯ ಬೇಡ ಅಂಗಡಿಯ ಸಂಯಮನ ಬೇಡ ತನ್ನ ಬಯಸಬೇಡ ಇದ್ರಾಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗು. ಜೈ ಗುರು ಬಸವೇಶ್ವರ, ಶ್ರೀ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಬಸವೇಶ್ವರ ಮಹಾರಾಜ್ ಕಿ. ಶಿವಾನಂದ ಪಾಟೀಲ್ ಅವರಿಗೆ, ಕ್ಷೇತ್ರದ ಎರಡೂ ಬ್ಲಾಕ್ಗಳ ಸುಮಾರು 1000 ಜನ ಕಾರ್ಯಕರ್ತರು ಸೇರಿಕೊಂಡು ಬಸವೇಶ್ವರ ವೃತ್ತದಿಂದ ಅಣ್ಣ ಬಸವಣ್ಣನವರ ದೇವಾಲಯ, ಮೂಲ ನಂದೀಶ್ವರ ದೇವಾಲಯದಲ್ಲಿ ನಾವು ಅಭಿಷೇಕ ಮಾಡುವ ಮುಖೇನ ನಾವು ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೂ ನಮ್ಮ KPCC ಅಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಆಗ್ರಹಿಸುವುದೇನೆಂದ್ರೆ, ಬಸವನಾಡಿನ ನಾಯಕ, ಪ್ರಭಾವಿ ನಾಯಕ ಶಿವಾನಂದ ಎಸ್ ಪಾಟೀಲ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ ಆಗ್ರಹಿಸ್ತೀರಿ. ಬಂಜಾರ ಮುಖಂಡ ರವಿ ರಾಠೋಡ್, ಬಸವನ ಬಾಗೇವಾಡಿ. ಇವತ್ತು ನಮಗೆಲ್ಲ ಗೊತ್ತಿದ ಹಾಗೆ ಅಣ್ಣ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡುವುದರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ಒತ್ತನ್ನು ಹಾಕಿ ಇಡೀ ಒಂದು ರಾಜ್ಯಕ್ಕೆ ಮಾದರಿ ಕೆಲಸವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ತಾವು 2ನೇ ಅವಧಿಯಲ್ಲಿ ಒಂದು ಸಚಿವ ಸ್ಥಾನ ಕೊಡಬೇಕಂತೇಳಿ ನಾವು ಕೋಲಾರ ಬ್ಲಾಕ್ ವತಿಯಿಂದ, ಬಾಗೇವಾಡಿ ಬ್ಲಾಕ್ ವತಿಯಿಂದ ಹಕ್ಕೊತ್ತಾಯ ಮಾಡ್ತೀವಿ. ತಾವು ಕೊಟ್ಟೆ ಕೊಡಬೇಕು, ಇಲ್ಲಂತಂದ್ರೆ ಇದಕ್ಕಿಂತ ಉಗ್ರ ರೂಪದಲ್ಲಿ ಹೋರಾಟ ಆಗುವುದು ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಹಾಗೂ AICC ಪ್ರಧಾನ ಕಾರ್ಯದರ್ಶಿಗಳಾದ ಅವ್ರಿಗೂ ಕೂಡ, ಹಾಗೂ ನಮ್ಮ ಬಿ.ಕೆ. ಹರಿಪ್ರಸಾದ್ ಅವರಿಗೆ, ಹಾಗೂ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ, ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ, ಹಾಗೂ ಇತ್ತೀಚಲಾಗಿ ನಮ್ಗೆ ಪಾರ್ಟಿ ನಡೆಸಿಕೊಂಡಂತ ಬಿ.ಕೆ. ಹರಿಪ್ರಸಾದ್ ಅಂತ ಬರ್ತಾ ಇದ್ದಾರೆ, ಅವ್ರಿಗೂ ಕೂಡ ನಾವು ಮೊದಲನೇದಾಗಿ ಬಸವನ ಬಾಗೇವಾಡಿ ತಾಲೂಕು ಮತ್ತು ಬಸವನಾಡಿನ ಗ್ರಾಮದಿಂದ ನಾವೆಲ್ಲರೂ ಒಂದು ದೊಡ್ಡದಾಗಿ ಹಕ್ಕೊತ್ತಾಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಶಿವಾನಂದ ಪಾಟೀಲ್ ಅವರಿಗೆ ಉಪಮುಖ್ಯಮಂತ್ರಿ ಮತ್ತು ಮಂತ್ರಿ ಸ್ಥಾನ ಕೊಡಬೇಕೆಂದು ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಯಾಕೆ ಉಪಮುಖ್ಯಮಂತ್ರಿ ಕೊಡಬೇಕು? ದಕ್ಷಿಣ ಕರ್ನಾಟಕ ಏಕೈಕ ಸಚಿವ ಸ್ಥಾನ ಉತ್ತಮದಂತ ವ್ಯಕ್ತಿ ಅಂದ್ರೆ ಅದು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬ್ರು ಅಂತ ನಾ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರು ಮಾಡುವ ಕೆಲಸ ಹೇಳ್ತಾರೆ, ಬಟ್ ಆದ್ರೆ ನಮ್ಮಂತ ಈ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಯಾವುದೇ ಕೆಲಸವನ್ನ ಹೇಳದೆ ಮಾಡಿ ತೋರಿಸುವಂತ ಏಕೈಕ ಧೀಮಂತ ನಾಯಕ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನೋಡ್ಬೇಕಾದ್ರೆ ನಮ್ಮಲ್ಲಿ ಆದಂತ ಅಭಿವೃದ್ಧಿ, ನಂಜುಂಡಪ್ಪ ವರದಿ ಪ್ರಕಾರ ನಮ್ದು ಬಹಳ ಹಿಂದುಳಿದ
ಮತಕ್ಷೇತ್ರ. ಅದನ್ನ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಏನು ಈ ಮತಕ್ಷೇತ್ರ ಬೇರೆ ಖಾತೆಯನ್ನು ಕೊಟ್ಟರು ಸಹ ಅವರು ನಿಭಾಯಿಸ್ತಾರೆ ಅನ್ನೋಂಥ ಅಭಿಮಾನ ನಮ್ಮಲ್ಲಿದೆ. ಬಂದಂಥ ಎಲ್ಲ ಕಾರ್ಯಕರ್ತರ ಅಭಿಮಾನದಿಂದ ಇವತ್ತಿನ ದಿವಸ ಮತ್ತೆ ನಾವು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅಂತ ವಿನಂತಿಯನ್ನು ಮಾಡ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಈರಣ್ಣ ಪಟ್ಟಣಶೆಟ್ಟಿ, ಮಾಜಿ ಬ್ಲಾಕ್ ಅಧ್ಯಕ್ಷರು ಹಾಗೂ PLD ಬ್ಯಾಂಕಿನ ಅಧ್ಯಕ್ಷರು. 18 ಕುಮಾರಸ್ವಾಮಿ ಅವರ ಒಂದು ಮಂತ್ರಿಮಂಡಲದಲ್ಲಿ ಆರೋಗ್ಯ ಒಂದು ಖಾತೆಯನ್ನು ಕೊಟ್ಟರು. ಅವ್ರು ಅದು ಇದು ಕೇಳಿಲ್ಲ, ಮಂತ್ರಿ ಒಂದು ಕೊಟ್ರೆ ಸಾಕವ್ರಿ. ಆರೋಗ್ಯ ಖಾತೆ ಕೊಟ್ರ ಆ ಆರೋಗ್ಯ ಖಾತೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದು ಕರ್ನಾಟಕದಲ್ಲಿ ಏನೈತಿ ಇವತ್ತ ಆ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಇತ್ತು. ಬಡಬಗ್ಗರಿಗೆ ಇವತ್ತೇನದ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸುವಲ್ಲಿ ಕೆಲಸ ಕಾರ್ಯಗಳು ಮಾಡಿದ್ರೆ ಯಾರಾದ್ರೂ ಇದ್ರ ಅದು ಕೂಡ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳಲೇಬೇಕಾಗತ್ತ. ಅದರ ಜೊತೆಗೆ ಅವ್ರು ಬರೇ ರಾಜ್ಯ ಒಂದೇ ನೋಡ್ಲಿಲ್ಲ, ಅದ್ರ ಜೊತೆಗೆ ನನ್ನ ತವರು ಜಿಲ್ಲೆ ಬಿಜಾಪುರನು ನೋಡ್ಬೇಕು ಅಂತ ಹೇಳಿ ಕೇಸಿಂದ ಏನದ ಬಿಜಾಪುರಕ್ಕೆ ಏನದ ಒಂದು ಹೆರಿಗೆ ಆಸ್ಪತ್ರೆಯನ್ನು ಮಾಡಿಕೊಟ್ರು. ದೊಡ್ಡ ಒಂದು ಹೆರಿಗೆ ಆಸ್ಪತ್ರೆ. ಇವತ್ತು ಯಾವುದೇ ಖಾಸಗಿ ಆಸ್ಪತ್ರೆಗೆ ಯಾವುದೇ ರೀತಿಯ ಸೌಲಭ್ಯಗಳ ಕಡಿಮೆ ಇರ್ತಕ್ಕಂಥ ಕಡಿಮೆ ಇರಲಾರ್ದಂತ ಒಂದು ಒಳ್ಳೆಯ ಸುಸಜ್ಜಿತವಾದಂತಹ ಹೆರಿಗೆ ಆಸ್ಪತ್ರೆಯನ್ನು ಬಿಜಾಪುರದಲ್ಲಿ ಕಟ್ಟಿದ್ದಾರೆ ಬಂಧುಗಳೇ. ಇವತ್ತ ನಾವು ಯಾರಾದ್ರೂ ಹೊರಗೆ ಒಂದು ಬಾಣೆತನಕ ನಾವು ಒಬ್ಬನ ಹೆಣ್ಣು ಮಗಳನ್ನ ನಾವು ಕಳಿಸಿದ್ರ 50,000 ಮ್ಯಾಲ ಇವತ್ತು ಬಿಲ್ ಮಾಡ್ತಾರೆ ಒಂದು ದವಾಖಾನೆ ಒಳಗ. ಆದ್ರೆ ಒಂದೇ ₹1 ಕೊಡ್ಲಾರದೆ ಅವ್ರಿಗೆ ಊಟನೂ ಸಹಿತ ಆ ಪೇಷಂಟ್ ಜೋಡಿ ಇದ್ದವ್ರು ಊಟ ಕೊಟ್ಟು ಇವತ್ತು ಆ ಹೆರಿಗೆಯನ್ನು ಸುಸಜ್ಜಿತವಾದಂಥ ಹೆರಿಗೆಯನ್ನು ನೀಡತಕ್ಕಂಥ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಅದು ಕೂಡ ಶಿವಾನಂದ ಪಾಟೀಲ್ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗತ್ತ. ಅದರ ಜೊತೆಗೆ ಈ ಕಳೆದ 3 ವರ್ಷದಲ್ಲಿ ಸಹಿತ ಅವ್ರಿಗೆ ಮತ್ತೆ ಮಂತ್ರಿ ಸ್ಥಾನ ಒಂದು ಒದಗಿ ಬಂತು. ಅದರಲ್ಲಿ ಏನೈತಿ ಇವತ್ತ ಕಬ್ಬು ಅಭಿವೃದ್ಧಿ, ಜವಳಿ, ಹಿಂಗ್ ಸಕ್ಕರೆ ಹಿಂಗ್ ಕೊಟ್ರು. ಇವಾಗ ಕಬ್ಬು ಅಭಿವೃದ್ಧಿ ಮತ್ತೆ ಈ ಸದ್ಯ ಈಗ ನಾವು ಹೇಳ್ತೀವಲ್ಲ, ಈಗ ಸಕ್ಕರೆ ಹೆಂಗ್ ತಯಾರಾಕದ್ರಿ, ಕಬ್ಬಿನ ಏನದ ಇವತ್ತು ನಾವು ಗಾಣಕ್ಕೆ ಹಾಕಿ ತೆಗೆದ್ರೆ ಮುಂದೆ ಆ ರಸ ಬರ್ತೈತಿ, ಆ ರಸದಿಂದ ಸಕ್ಕರೆ. DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡಬೇಕು. ಶಿವಾನಂದ ಪಾಟೀಲ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ DK ಶಿವಕುಮಾರ್ ಅವರಿಗೆ, ಶಿವಾನಂದ ಪಾಟೀಲ್ ಅವರಿಗೆ ಕೊಡಲೇಬೇಕು. ಅವ್ರನ್ನ ಏನನ್ನು ಮನದಲ್ಲಿ ಮನದು ನಮ್ಮ ಪ್ರಭಾವಿ ನಾಯಕರಾದ ಶಿವಾನಂದ ಪಾಟೀಲ್ ಅವರು ಅವಳಿ ಜಿಲ್ಲೆಯ ಪ್ರಭಾವಿ ನಾಯಕರು. ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಬಲಪಡಿಸಿದಂಥ ನಾಯಕರು ಯಾರಿದ್ದರು ಶಿವಾನಂದ ಪಾಟೀಲ್ ಅವರು. ಅವರೇನಿದ್ರು ಅವರ ಹೆಸರು ಕಾಯಕದ ಮೂಲಕವೇ ಹೆಸರು ಮಾಡಿದಂಥ ವ್ಯಕ್ತಿ ಯಾರಿದ್ದರು ಅದು ಶಿವಾನಂದ ಪಾಟೀಲ್ ಅವರು. ಅದಕ್ಕೆ ಅವರ ಒಂದು ದುಡಿಮೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಹಿರಿಯರಿದ್ದಾರೆ. ಅವರು ಮುತುವರ್ಜಿ ವಹಿಸಿ ಈ ಸಲ ಒಂದು ಹೆಚ್ಚಿನ ದೊಡ್ಡ ಜನರ ಸೇವೆ ಮಾಡುವಂಥ ಖಾತೆಯನ್ನು ಕೊಟ್ಟು ಆ ಬಸವನ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಮ್ಮದು DK ಸಾಹೇಬರಿಗೆ, ಸಿದ್ದರಾಮಯ್ಯ ಅವರಿಗೆ ವಿಶೇಷವಾಗಿ ಮನವಿಯನ್ನು ಮಾಡ್ಕೊಳ್ಳೋದು. ಬಸವರಾಜ್ ಕೋಟಿ, ಬಸವನ ಬಗ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಮತ್ತು ಮಂತ್ರಿ ಸ್ಥಾನ ಕೊಡಬೇಕೆಂದು ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಯಾಕೆ ಉಪಮುಖ್ಯಮಂತ್ರಿ ಕೊಡಬೇಕು? ದಕ್ಷಿಣ ಕರ್ನಾಟಕಕ್ಕೆ ಒಂದು ನ್ಯಾಯ, ಉತ್ತರ ಕರ್ನಾಟಕಕ್ಕೆ ಒಂದು ನ್ಯಾಯನಾ? ದಕ್ಷಿಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಉತ್ತರ ಕರ್ನಾಟಕ ಯಾರು ಬೇಡವಾ? ಶಿವಾನಂದ ಪಾಟೀಲ್ ಅವರು ಎದರಲ್ಲಿ ಕಡಿಮೆ ಇದ್ದಾರೆ? ಸಹಕಾರ ಕ್ಷೇತ್ರದಲ್ಲಿ ಏನಾದ್ರು ಕಡಿಮೆ ಇದೆಯಾ? ಜಲಸಂಪನ್ಮೂಲ ಇಲಾಖೆ ಖಾತೆ ಕೊಟ್ಟು ನೋಡಿ ಒಂದ್ಸಾರಿ. ಬೇಡ ಅಂದವ್ರಿಗೆಲ್ಲ ಕೊಡ್ತೀರಾ, ನಮ್ಗೆ ಯಾಕೆ ಕೊಡಲ್ಲ? ಉತ್ತರ ಕರ್ನಾಟಕದವ್ರಿಗೆ ಮಾನ್ಯ 14 ಸಚಿವ ಸ್ಥಾನದಲ್ಲಿ ಬರೀ 5 ಸಚಿವ ಸ್ಥಾನ ಬರೀ ಉತ್ತರ ಕರ್ನಾಟಕ ಕೊಟ್ಟಿದ್ದಾರೆ. ಎಲ್ಲಿದೆ ನ್ಯಾಯ? ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ, ಇವತ್ತು ತಾರತಮ್ಯ ಆಗದೆ ಉತ್ತರ ಕರ್ನಾಟಕಕ್ಕೆ ಬರುವಂತ ದಿನಗಳಲ್ಲಿ 32 ಸಚಿವ ಸ್ಥಾನಗಳಲ್ಲಿ ಕನಿಷ್ಠ 16 ಸಚಿವ ಸ್ಥಾನ ಉತ್ತರ ಕರ್ನಾಟಕದಲ್ಲಿ ಬೇಕು. ಅದರಲ್ಲಿ ಮೊದಲನೇದಾಗಿ ಶಿವಾನಂದ ಪಾಟೀಲ್ ಅವರ ಹೆಸರಿರಬೇಕು. ಯಾಕಂದ್ರೆ ಅವ್ರು ಮಾಡುವಂತ ಕಾರ್ಯಕ್ಕೆ ಇವತ್ತು ಶ್ಲಾಘನೆಯನ್ನು ಕೊಟ್ಟು ನಾವು ಕೆಲಸ ಮಾಡಿಸ್ಕೋಬೇಕಾಗಿದೆ. ಯಾವುದೇ ಅವರಿಗೆ ಹಕ್ಕನ್ನು ಕೊಟ್ಟಾಗ, ಅವ್ರ ಸಚಿವ ಸ್ಥಾನವನ್ನು ಕೊಟ್ಟಾಗ ಇದು ನನಗೆ ಬರಂಗಿಲ್ಲ, ನಾವು ಅಲ್ಲೇ ಅನ್ನೋಂಥ ವ್ಯವಸ್ಥೆ ಇಲ್ಲ. ನನ್ನ ಸಾಕಷ್ಟು ಅಧಿಕಾರಿ ಬಂಧುಗಳು 2004ರಲ್ಲಿ ಬಸವನ ಬಾಗೇಡಿ ಮೊದಲ ಬಾರಿಗೆ ಬಂದಾಗ ಅವ್ರು ಕೇಳ್ತಾ ಇದ್ರು, ಇಂಜಿನಿಯರ್ಗಳಾಗಲಿ ಡಾಕ್ಟರ್ಗಳಾಗಲಿ, ಏನು ನಿಮ್ಮ ಸಾಹೇಬ್ರ ಕ್ವಾಲಿಫಿಕೇಶನ್ ಅಂತೀವಿ? ನಮ್ಮ ಸಾಹೇಬ್ರ ಕ್ವಾಲಿಫಿಕೇಶನ್ ಓನ್ಲಿ ಫಾರ್ ಡಿಫಾರ್ಮಸಿ ಅಂತ ಒಂದು ವಿದ್ಯೆಯಲ್ಲಿ ಇವತ್ತಿನ ದಿವಸ ಎಲ್ಲರ ಜೊತೆಯಲ್ಲಿ ಬೆರೆತು
ಜಿಲ್ಲೆಯಾದ್ಯಂತಲ್ಲ ರಾಜ್ಯಾದ್ಯಂತ ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ಯಾವ ಕೆಲಸಗಳನ್ನು ಕೈ ತೆಗೆದುಕೊಳ್ಬೇಕನ್ನಂತ ಒಂದು ವಿಚಾರ ಹಂಚಿಕೊಂಡು ಕೆಲಸವನ್ನು ಮಾಡುವವರು ಯಾರಾದರೂ ಇದ್ರೆ ಅದು ಶಿವಾನಂದ ಪಾಟೀಲ್ ಅಂತ ಇವತ್ತಿನ ದಿವಸ ನಾವು ಘಂಟಾಘೋಷವಾಗಿ ಹೇಳ್ಬೇಕಾಗ್ತಾ ಇದೆ. ಯಾಕೆಂದರೆ ಅವರು ತಿಕೋಟ ಭಾಗದಲ್ಲಿ 2 ಬಾರಿ ಶಾಸಕರಾಗಿ 2004ರಿಂದ ಬಸವನ ಬಾಗೇಡಿ ಬಂದು 4 ಬಾರಿ ಶಾಸಕರಾಗಿ ಕಾರ್ಯವನ್ನು ನಿಭಾಯಿಸಿದ್ದು ನೋಡಿದರೆ ಇಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರ ಹರ್ದೋಷ್ಕಾರ ಅವ್ರ ಮೇಲಿದೆ ಅನ್ನಂಥ ಮಾತನ್ನು ಸಹಿತ ನಾನು ಹೇಳಬೇಕು. ಯಾಕಂದರೆ ಯಾವುದೇ ಹಳ್ಳಿಯಲ್ಲಿ ಯಾವುದೇ ವ್ಯಕ್ತಿ ಹೋದರೂ ಸಹಿತ ಅವ್ನು ಕೆಲಸ ಕೇಳದೆ ನಿಮ್ಮ ಊರಿಗೆ ಇಂತಿಂಥ ಕೆಲಸ ಮಾಡಿನಂತ ಹೇಳಂಥ ಶಾಸಕರು ಯಾರಾದರೂ ಇದ್ರೆ ಅದು ಶಿವಾನಂದ ಪಾಟೀಲ್ ಅಂತ ಇವತ್ತಿನ ದಿವಸ ನಾವು ಹೇಳಲೇಬೇಕು. ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ಹಾಕಬೇಕಾದಾಗ ನಾವು ಬಸವನ ಬಾಗೇವಾಡಿಯಲ್ಲಿ ನಮ್ಮೂರಲ್ಲಿ 3 ಜಾತಿ 3 ಗೌಡಿಕೆ 3 ರಸ್ತೆಗಳಿರ್ತಾವೆ. ಒಂದೊಂದು ಊರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿಸ್ಕೊಳ್ಬೇಕಾರೆ ನಮ್ಮ ಊರಾಗ ಯಾರು ಹೋಗಿ ಸಾಹೇಬ್ರ ನಮಗೆ ಇಂಥ ಕೆಲಸ ಮಾಡೋನಂಥವ್ರು ಯಾರೂ ಇಲ್ಲದಂಥ ಸಮಯದಲ್ಲಿ ಬಸವನ ಬಾಗೇಡಿ ಪಟ್ಟಣವನ್ನು ಪೂರ್ತಿ ಅಭಿವೃದ್ಧಿ ಮಾಡಿದ್ದಾರೆ. ಅದರಂತೆ ಬಾಗೇವಾಡಿ ತಾಲೂಕನ್ನು ಪೂರ್ತಿ ಅಭಿವೃದ್ಧಿ ಮಾಡಬೇಕಾದಾಗ ಅವರು ತಮ್ಮ ಸ್ವ ಇಚ್ಛೆಯಿಂದ ಅಭಿವೃದ್ಧಿ ಪಥದ ಕಡೆಗೆ ಕೈಯನ್ನು ಕೊಟ್ಟು ಕೆಲಸ ಮಾಡುವಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಶಿವಾನಂದ ಪಾಟೀಲ್ ಅಂತ ಇವತ್ತಿನ ದಿವಸ ನಾನು ಹೇಳಬೇಕು. ಯಾಕಂದರೆ ಯಾವುದೇ ಕೆಲಸ ಮಾಡಬೇಕಾದಾಗ ಯಾರನ್ನು ಕೇಳದೆ ಆ ಕೆಲಸ ಪೂರ್ತಿ ಮಾಡಿ ತೋರಿಸಿದಾಗ ನಿಮಗೆ ಅನುಕೂಲತೆ ಆಗುವಂಥ ಒಂದು ವ್ಯವಸ್ಥೆಯಿಂದ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಮಾತನ್ನು ಹೇಳಿ ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿ ಆ ಹೆಲ್ತ್ ಮಿನಿಸ್ಟರ್ ಇದ್ದಾಗ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ದವಾಖಾನೆಗಳನ್ನು ಮೇಲ್ದರ್ಜೆಗೇರಿಸುವಂಥ ಒಂದು ಕೆಲಸವನ್ನು ಮಾಡಿದರು. ಈಗಾಗಲೇ ಬಿಜಾಪುರದಲ್ಲಿ ತಾಯಿ ಮಗು ಅನ್ನುವಂಥ ಒಂದು 100 ಹಾಸಿಗೆ ಒಂದು ಬೆಡ್ ದವಾಖಾನೆಯನ್ನು ಮಾಡಿದಾಗ ಇವತ್ತು ಯಾವುದೇ ಬಡಬಗ್ಗ ಮಕ್ಕಳು ಅಲ್ಲಿ ಹೋದಾಗ ಪುಕ್ಕಟೆಯಾಗಿ ಹೆರಿಗೆ ಆಗುವಂಥ ಒಂದು ಸಹಕಾರವನ್ನು ಮಾಡಿಕೊಟ್ರು. ಅದೇ ರೀತಿಯಲ್ಲಿ